Hi everyone, welcome back to my commerce class. So today we are going to understand the journal entries and also ledger accounts. ನಾವು ಲಾಸ್ಟ್ ಕ್ಲಾಸಲ್ಲಿ ಜರ್ನಲ್ ಎಂಟ್ರೀಸನ್ನು ಹೇಗೆ ಮಾಡೋದು ಅಂತ ನೋಡಿದ್ವಿ. ಸೊ ಇವತ್ತು ಜರ್ನಲ್ ಎಂಟ್ರೀಸ್ ಜೊತೆಗೆ ಅದನ್ನು ಹೇಗೆ ಲೆಡ್ಜರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಸೊ ಆ ಟ್ರಾನ್ಸ್ಫರ್ ಪ್ರಾಸೆಸನ್ನು ನಾವು ಪೋಸ್ಟಿಂಗ್ ಅಂತ ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದಷ್ಟು ಜರ್ನಲ್ ಎಂಟ್ರೀಸನ್ನು ತೊಗೊಂಡಿದ್ದೀನಿ. ಸೊ ಹೇಗೆ ಲೆಡ್ಜರ್ ಅಕೌಂಟ್ ಮಾಡೋದನ್ನು ಕಲ್ತ್ಕೊಳ್ಳೋಣ, ಓಕೆನಾ. ಸೊ ಐ ಹ್ಯಾವ್ ಟೇಕನ್ ಓನ್ಲಿ ಫ್ಯೂ ಟ್ರಾನ್ಸಾಕ್ಷನ್ ಬಿಕಾಸ್ ವಿ ಹ್ಯಾವ್ ಟು ಪಾಸ್ ಜರ್ನಲ್ ಎಂಟ್ರೀಸ್ and then we have to make a posting to ledger account. So for that reason only few journal entries I have taken here, okay. On 1st July company introduced additional capital of rupees 5 lakhs. ಅಂದರೆ ಕಂಪನಿ ಆಗಲೇ ಎಕ್ಸಿಸ್ಟೆನ್ಸಲ್ಲಿದೆ, ಕ್ಯಾಪಿಟಲ್ ಒಂದಷ್ಟಿದೆ, ಈಗ ಅಡಿಷನಲ್ ಕ್ಯಾಪಿಟಲ್ನ ಅದು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. 3rd July cash purchase of 20,000. 5th July cash sales of 25,000 and 6th July there is a purchase of computers, it is an asset, computers. 10th July paid cash to Mr. Ravi. 12th rent paid and on 15th salary paid. So okay, I have taken only few transaction. ಸೊ ಇವುಗಳನ್ನ ಫಸ್ಟ್ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋಣ, ನಂತರದಲ್ಲಿ ನಾವು ಲೆಡ್ಜರ್ ಅಕೌಂಟ್ಸಿಗೆ ಹೋಗೋಣ, ಓಕೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ. ಸೊ ಅಕೌಂಟೆನ್ಸಿ ರೂಲ್ಸನ್ನ ತುಂಬ ತಲೆಯಲ್ಲಿ ಇಟ್ಕೊಂಡು ಇದು ಎಷ್ಟು ಕಷ್ಟ ಇದೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಲಾಜಿಕ್ಕನ್ನು ಉಪಯೋಗಿಸ್ಕೊಳ್ಳಿ. ಅಕೌಂಟೆನ್ಸಿ ಲರ್ನಿಂಗ್ ತುಂಬ ಈಸಿ ಆಗುತ್ತೆ. ಇದನ್ನು ಮ್ಯಾಥ್ಸ್ ಥರ ನಾನು ಏನೋ ಮಾಡ್ತಾಯಿದ್ದೀನಿ, ಪ್ಲಸ್ಸು ಮೈನಸ್ಸು ಹಾಗೆಲ್ಲ ತುಂಬ ತಲೆ ಕೆಡಿಸ್ಕೋಬೇಡಿ. ಒಂದು ಬಿಸ್ನೆಸ್ನ ನೀವೇ ರನ್ ಮಾಡ್ತಾಯಿದ್ದೀರಾ. ಸೊ ಕ್ಯಾಶ್ ಬರ್ತಾ ಇದೆ, ಹೋಗ್ತಾ ಇದೆ, ಪರ್ಚೇಸ್ ಮಾಡ್ತಾಯಿದ್ದೀನಿ, ಸೇಲ್, ಹೀಗೆ ನೀವು ನಿಮ್ಮದೇ ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಅದನ್ನು ನೀವು ಅನಲೈಸ್ ಮಾಡಿದ್ರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದು ತುಂಬ ಈಸಿ ಆಗುತ್ತೆ, ಓಕೆನಾ. ಸೊ ಈಗ ನಾವು ಯಾವುದು ಬಿಸ್ನೆಸ್ ಮಾಡ್ತಿರೋದು, ಒಂದು ಬಿಸ್ನೆಸ್ಸು, ಅದರಲ್ಲಿ ABC ಕಂಪನಿ, ಓಕೆ. ಸೊ ಈ ABC ಕಂಪನಿ ಏನು ಟ್ರಾನ್ಸಾಕ್ಷನ್ಸ್ ಮಾಡಿದೆ ಜುಲೈ ತಿಂಗಳಲ್ಲಿ, ಆ ಒಂದು ತಿಂಗಳದ್ದು ಮಾತ್ರ ಇಲ್ಲಿ ಎಂಟ್ರಿ ಆಗಿದೆ. ಏನಾಗಿದೆ, ಫಸ್ಟಿಗೆ ಅಡಿಷನಲ್ ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಡಿಷನಲ್ ಕ್ಯಾಪಿಟಲ್ ಅಂದರೆ ಬಿಸ್ನೆಸ್ಸಿಗೆ ಏನು ಬರ್ತಾ ಇದೆ, ABC ಕಂಪನಿಗೆ ಏನು ಬರ್ತಾ ಇದೆ, ಕ್ಯಾಶ್ ಯಾವ ರೂಪದಲ್ಲಿ ಬರ್ತಾ ಇದೆ, ಕ್ಯಾಪಿಟಲ್ ರೂಪದಲ್ಲಿ. ಸೊ ಕ್ಯಾಶ್ ಈಸ್ ಕಮಿಂಗ್ ಇನ್ ಟು ದ ಬಿಸ್ನೆಸ್, ಸೊ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್, ಓಕೆ. ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ತಾ ಇದ್ದೀವಿ. ಯಾರು ಕೊಡ್ತಾ ಇದ್ದಾರೆ, ದಟ್ಸ್ ಅ ಪರ್ಸನ್, ದಟ್ಸ್ ಎನ್ ಇನ್ಸ್ಟಿಟ್ಯೂಷನ್. ABC ಕಂಪನಿಯನ್ನು ರನ್ ಮಾಡ್ತಾ ಇರ್ತಕ್ಕಂಥ ಯಾರು ಓನರ್ ಇದ್ದಾರೆ ಅವರು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಆ ಓನರ್ ಹೆಸರಲ್ಲಿ ಕ್ಯಾಪಿಟಲ್ ಇರುತ್ತೆ. ಕ್ಯಾಪಿಟಲ್ ಪರ್ಸನಲ್ ಅಕೌಂಟ್ ಈಸ್ ದ ಗಿವರ್, ಹಾಗಾಗಿ ಅದು ಕ್ರೆಡಿಟ್ ಆಗುತ್ತೆ, ಓಕೆ. ಸೊ ಯಾವಾಗಲೂ ಕ್ಯಾಶ್ ಅಕೌಂಟು ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ ಟೈಮಲ್ಲಿ ಅಥವಾ ಯಾವುದೇ ಬಿಸ್ನೆಸ್ಸನ್ನು ಕಮೆನ್ಸ್ ಮಾಡೋ ಟೈಮಲ್ಲಿ ಕ್ಯಾಶನ್ನು ಹಾಕ್ತಾ ಇದ್ದೀರಾ ಬಿಸ್ನೆಸ್ಸಿಗೆ ಅಂದರೆ, ಸೊ ನಿಮ್ಮ ಅಕೌಂಟಿಗೆ ಕ್ಯಾಶ್ ಬರ್ತಾ ಇದೆ, ಸೊ ಕ್ಯಾಶ್ ಡೆಬಿಟ್ ಆಗುತ್ತೆ. ಯಾರು ಅದನ್ನು ಹಾಕ್ತಾ ಇದ್ದಾರೆ ಅವ್ರನ್ನ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಕ್ರೆಡಿಟ್ ಕೊಡ್ತೀವಿ, ಓಕೆ. ಸೊ ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ಅಕೌಂಟ್ 5 lakhs ಬೀಯಿಂಗ್ ಇಂಟ್ರೊಡ್ಯೂಸ್ಡ್ ಅಡಿಷನಲ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಏನಿದೆ, ಪರ್ಚೇಸಸ್ ಅಂತ ಮತ್ತಿದೆ, ಕ್ಯಾಶ್ ಪರ್ಚೇಸ್ ಅಂತ ಇದೆ, ಕ್ಯಾಶ್ ಸೇಲ್ಸ್ ಅಂತ ಇದೆ. ನೋಡಿ ಇಲ್ಲಿ ಕ್ಯಾಶ್ ಪರ್ಚೇಸ್ ಅಂದಾಗ ಪರ್ಚೇಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ಸೊ ಪರ್ಚೇಸ್ ಮಾಡಿದಾಗ ನಿಮಗೆ ಗೂಡ್ಸ್ ಬರ್ತಾ ಇದೆ, ಸೊ ಹಾಗಾಗಿ ಅದನ್ನು ಡೆಬಿಟ್ ಮಾಡಿದ್ವಿ. ಬಿಸ್ನೆಸ್ಸಿಗೆ ಗೂಡ್ಸ್ ಬರ್ತಾ ಇದೆ, ಡೆಬಿಟ್ ಮಾಡಿದ್ವಿ, ಹಾಗೂ ಬಿಸ್ನೆಸ್ಸಿಂದ ಕ್ಯಾಶ್ ಹೋಗ್ತಾ ಇದೆ, ಕ್ರೆಡಿಟ್ ಮಾಡಿದ್ದೀವಿ, ಓಕೆನಾ. ಸೊ ಹಾಗೆಯೇ ಕ್ಯಾಶ್ ಸೇಲ್ಸ್ ಅಂದಾಗ, ಸೊ ಸೇಲ್ಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕ್ಯಾಶ್ ಸಿಕ್ಕತ್ತೆ, ಅಂದರೆ ಬಿಸ್ನೆಸ್ಸಿಗೆ ಕ್ಯಾಶ್ ಸಿಕ್ಕತ್ತೆ. ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ, ಬಿಸ್ನೆಸ್ಸಿಂದ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಸೇಲ್ಸ್ ಅಕೌಂಟು ಕ್ರೆಡಿಟ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಪರ್ಚೇಸ್ಡ್ ಕಂಪ್ಯೂಟರ್ಸ್ ಅಂತ ಇದೆ. ನಾವು ಇಲ್ಲಿ ಪರ್ಚೇಸ್ ಕಂಪ್ಯೂಟರ್ಸ್, ಪರ್ಚೇಸ್ಡ್ ಮೆಷಿನರಿ, ಹೀಗೆ ಪರ್ಚೇಸ್ಡ್ ಎಕ್ವಿಪ್ಮೆಂಟ್ಸ್, ಹೀಗೆ ಯಾವುದಾದ್ರು ಅಸೆಟ್ಟನ್ನ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಅಕೌಂಟನ್ನು ಓಪನ್ ಮಾಡಲ್ಲ, ಅದ್ರ ಬದಲು ಯಾವ ಅಸೆಟ್ ಇರುತ್ತೆ ಆ ಅಸೆಟ್ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕು, ಓಕೆ. ಸೇಮ್ ಪ್ರಿನ್ಸಿಪಲ್, ಬಿಕಾಸ್ ಪರ್ಚೇಸ್ ಅಕೌಂಟು ರಿಯಲ್ ಅಕೌಂಟು, ಕಂಪ್ಯೂಟರ್ಸ್ ಅಕೌಂಟು ರಿಯಲ್ ಅಕೌಂಟು. ಆದರೆ ಅಸೆಟ್ ಇದ್ದಾಗ
ಪರ್ಚೇಸ್ ತೊಗೊಳೋದಿಲ್ಲ, ಅಸೆಟ್ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕು. ಕಂಪ್ಯೂಟರ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಕಂಪ್ಯೂಟರ್ಸ್ ಪರ್ಚೇಸ್ಡ್. ಓಕೆ, ಸೊ ಅಸೆಟ್ ಬರ್ತಾ ಇದೆ ಅಲ್ವಾ, ನಿಮ್ಮ ಬಿಸ್ನೆಸ್ಸಿಗೆ ಕಂಪ್ಯೂಟರ್ಸ್ ಬರ್ತಾ ಇದೆ, ಡೆಬಿಟ್ ಹಾಕಿದ್ದೀರಾ, ಅದಕ್ಕೆ ಕ್ಯಾಶನ್ನು ಪೇಮೆಂಟ್ ಮಾಡಿದ್ದೀರಾ, ಅದಕ್ಕೆ ಕ್ರೆಡಿಟನ್ನು ಮಾಡಿದ್ದೀರಾ. ನೆಕ್ಸ್ಟು ಕ್ಯಾಶ್ ಪೇ ಟು ರವಿ. ಹೂ ಇಸ್ ದ ರಿಸೀವರ್? ರವಿ ರಿಸೀವ್ ಮಾಡ್ಕೊಳ್ತಿದ್ದಾನೆ, ಅವನ ಅಕೌಂಟು ಡೆಬಿಟ್ ಆಗುತ್ತೆ. ಸೊ ಬಿಸ್ನೆಸ್ಸಿಂದ ಕ್ಯಾಶ್ ಕೊಡ್ತಾ ಇದ್ದೀರಾ, ಕ್ರೆಡಿಟ್ ಆಗ್ತಾ ಇದೆ. ಹಾಗೆಯೇ ರೆಂಟ್ ಪೇಯ್ಡ್. ಸೊ ರೆಂಟು ನಾಮಿನಲ್ ಅಕೌಂಟು, ಎಕ್ಸ್ಪೆಂಡಿಚರು ಡೆಬಿಟ್ ಆಗ್ತಾ ಇದೆ, ಅದಕ್ಕೆ ಕ್ಯಾಶ್ ಪೇಮೆಂಟ್ ಆಗ್ತಿದೆ, ಸೊ ಕ್ರೆಡಿಟು. ಹಾಗೆ ಸ್ಯಾಲರಿ ಎಕ್ಸ್ಪೆಂಡಿಚರು, ಬಿಸ್ನೆಸ್ಸಿಂದ ಕೊಡ್ತಕ್ಕಂಥ ಸ್ಯಾಲರಿ. ಓಕೆ, ಬಿಸ್ನೆಸ್ಸಿಂದ ನೀವು ಬೇರೆಯವರಿಗೆ ಸ್ಯಾಲರಿ ಕೊಡ್ತಾ ಇದ್ದೀರಾ, ಎಕ್ಸ್ಪೆಂಡಿಚರ್ ಆಗುತ್ತೆ, ಸೊ ಡೆಬಿಟ್ಟು. ಬಿಸ್ನೆಸ್ಸಿಂದ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಸೊ ಹಾಗಾಗಿ ಕ್ರೆಡಿಟು, ಬೀಯಿಂಗ್ ಸ್ಯಾಲರಿ ಪೇಯ್ಡು. ಸೊ ನಾನು ಇಲ್ಲಿ ಸಿಂಪಲ್ಲಾಗಿ ಕೆಲವು ಟ್ರಾನ್ಸಾಕ್ಷನ್ಸನ್ನು ಮಾತ್ರ ತೊಗೊಂಡಿದ್ದೀನಿ, ಯಾಕಂದರೆ ಲೆಡ್ಜರ್ ಅಕೌಂಟ್ ಮಾಡಲಿಕ್ಕೆ ಮತ್ತು ಅದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಈಸಿ ಆಗಲಿ ಅನ್ನುವ ದೃಷ್ಟಿಯಿಂದ. ಸೊ ಈಗ ಇದಿಷ್ಟು ನಾವು ಟೋಟಲ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 7,30,000. ಓಕೆ, ಸೊ ನಾವು ಲೆಟ್ ಅಸ್ ಟ್ರಾನ್ಸ್ಫರ್ ದ ಸೇಮ್ ಟು ಲೆಡ್ಜರ್ ಅಕೌಂಟ್ಸ್. ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ABC ಕಂಪನಿ. ಲೆಡ್ಜರ್ ಅಕೌಂಟ್ ಮಾಡಬೇಕಾದ್ರೆ ಇಲ್ಲಿ ಏನೇನು ಅಕೌಂಟ್ ಇದೆ ಆ ಎಲ್ಲ ಅಕೌಂಟನ್ನು ಓಪನ್ ಮಾಡಬೇಕು. ನೋಡಿ ಯಾವುದಿದೆ? ಕ್ಯಾಶ್ ಇದೆ, ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಪರ್ಚೇಸ್ ಅಕೌಂಟ್. ಕ್ಯಾಶ್ ರಿಪೀಟ್ ಆಗಿದೆ ಅಲ್ವಾ, ಮತ್ತೊಂದು ಬೇಡ. ಒಂದು ಸಲ ಕ್ಯಾಶ್ ಅಕೌಂಟ್ ಅಂದರೆ ಆ ಕ್ಯಾಶ್ ಅಕೌಂಟಿಗೆ ಎಲ್ಲ ಕ್ಯಾಶು ಬರುತ್ತೆ. ಸೊ ನೆಕ್ಸ್ಟು ಸೇಲ್ಸ್ ಅಕೌಂಟ್, ಕಂಪ್ಯೂಟರ್ಸ್ ಅಕೌಂಟ್, ರವಿ ಅಕೌಂಟ್, ರೆಂಟ್ ಅಕೌಂಟ್, ಸ್ಯಾಲರಿ ಅಕೌಂಟ್. ಇಷ್ಟು ಅಕೌಂಟನ್ನು ನಾವು ಬೇರೆ ಬೇರೆ ಓಪನ್ ಮಾಡಬೇಕು. ಸೊ ಲೆಡ್ಜರ್ ಅಕೌಂಟ್ ಯಾವ ಫಾರ್ಮ್ಯಾಟ್ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ, ಲೆಡ್ಜರ್ ಅಕೌಂಟು ಈ ಟಿ ಫಾರ್ಮ್ಯಾಟಲ್ಲಿರುತ್ತೆ. ನೋಡಿ, ಇಲ್ಲಿ ಒಂದು ಕ್ಯಾಶ್ ಅಕೌಂಟ್ ತೊಗೊಂಡಿದ್ದೀನಿ, ಹೀಗೆ ಟಿ ಫಾರ್ಮ್ಯಾಟಲ್ಲಿರುತ್ತೆ. ಸೊ ಕ್ಯಾಶ್ ಅಕೌಂಟು, ಇಲ್ಲಿ ನೋಡಿ ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಆಯಿತಾ. ಸೊ ನೋಡಿ ಇದು ಪರ್ಚೇಸ್ ಅಕೌಂಟು ಟಿ ಫಾರ್ಮ್ಯಾಟಲ್ಲಿರುತ್ತೆ. ಸೊ ಇದನ್ನು ನಾವು ಡೆಬಿಟ್ ಕ್ರೆಡಿಟ್ ಅಂತೇಳಿ ಶಾರ್ಟ್ ಫಾರ್ಮಲ್ಲಿ ಬರಿತೀವಿ. ಸೊ ದ ಲೆಫ್ಟ್ ಸೈಡ್ ಆಫ್ ದ ಅಕೌಂಟ್ ಈಸ್ ಡೆಬಿಟ್, ದ ರೈಟ್ ಸೈಡ್ ಆಫ್ ದ ಅಕೌಂಟ್ ಈಸ್ ಕ್ರೆಡಿಟ್. ಓಕೆ, ಸೊ ಡೇಟು, ಪರ್ಟಿಕ್ಯುಲರ್ಸು, ಜರ್ನಲ್ ಫೋಲಿಯೋ, ಏನಾರು ರೆಫರೆನ್ಸಿಗಿದ್ರೆ ಜರ್ನಲ್ ಫೋಲಿಯೋ ಹಾಕ್ಕೊಳ್ತೀವಿ, ಅಮೌಂಟ್ ಕಾಲಮು. ಹಾಗೆ ಮತ್ತೆ ಕ್ರೆಡಿಟ್ ಸೈಡಲ್ಲಿ ಸೇಮ್ ಇನ್ಫಾರ್ಮೇಷನ್ ರಿಪೀಟ್ ಆಗುತ್ತೆ, ಡೇಟು, ಪರ್ಟಿಕ್ಯುಲರ್ಸು, ಜರ್ನಲ್ ಫೋಲಿಯೋ, ಅಮೌಂಟು. ಹಾಗಾಗಿ ನಾವು ಇದನ್ನು ಟಿ ಶೇಪ್ ಅಂತೇಳಿ ಕರಿತೀವಿ. ಅಕೌಂಟ್ ಈಸ್ ಇನ್ ಟಿ ಶೇಪ್ ಅಂತ, ಈ ಥರ ಟಿ ಶೇಪಲ್ಲಿ ಇರುತ್ತೆ ನೋಡಿ, ಹಾಗಾಗಿ ನಾವು ಅದನ್ನು ಟಿ ಶೇಪ್ ಅಂತೀವಿ. ಸೊ ಲೆಫ್ಟ್ ಸೈಡ್ ಈಸ್ ಡೆಬಿಟ್, ರೈಟ್ ಸೈಡ್ ಈಸ್ ಕ್ರೆಡಿಟು. ಸೊ ಅಕೌಂಟಿಗೆ ಬೆನಿಫಿಟ್ ಆಗಿರೋದನ್ನು ನಾವು ಡೆಬಿಟ್ ಕೊಡ್ತೀವಿ, ಅಕೌಂಟಿಂದ ದುಡ್ಡು ಹೋಗ್ತಾ ಇದೆ ಅಥವಾ ಅಕೌಂಟ್ ಲೂಸ್ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ಕ್ರೆಡಿಟ್ ಹಾಕ್ಕೊಳ್ತೀವಿ. ಓಕೆನಾ. ಸೊ ಈಗ ಇಲ್ಲಿ ಏನು ಎಂಟ್ರೀಸ್ ಇದೆ, ಜರ್ನಲ್ ಎಂಟ್ರೀಸ್ ಏನಿದೆ ಅದನ್ನು ನಾವು ಅಕೌಂಟಿಗೆ ಪೋಸ್ಟ್ ಮಾಡೋಣ. ಸೊ ಈಗ ಫಸ್ಟು ನಾನು 2 ಅಕೌಂಟ್ ಓಪನ್ ಮಾಡಿದ್ದೀನಿ, ಒಂದು ಕ್ಯಾಶ್ ಅಕೌಂಟು, ಮತ್ತೊಂದು ಕ್ಯಾಪಿಟಲ್ ಅಕೌಂಟು. ಸೊ ಇಲ್ಲೇನಾಗಿದೆ ನೋಡಿ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಏನಾಗಿದೆ? ಡೆಬಿಟ್ ಆಗಿದೆ. ಕ್ಯಾಪಿಟಲ್ ಅಕೌಂಟ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಓಕೆ, ಸೊ ಕ್ಯಾಶ್ ಅಕೌಂಟ್ ನೋಡಿ, ದಿಸ್ ಇಸ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ ಅಲ್ವಾ, ಡೆಬಿಟ್ ಸೈಡ್ನಲ್ಲಿ 1 ಜುಲೈ ಡೆಬಿಟ್ ಸೈಡ್ನಲ್ಲಿ ಅದರ ಅಪೋಸಿಟ್ ಎಂಟ್ರಿ ಏನಿದೆ? ಕ್ಯಾಪಿಟಲ್ ಅಕೌಂಟ್ ಇದೆ ಅಲ್ವಾ, ಟು ಕ್ಯಾಪಿಟಲ್ ಅಕೌಂಟ್ 5 lakhs. ಕ್ಯಾಶ್ ಅಕೌಂಟಲ್ಲಿ ಎಲ್ಲೂ ಕ್ಯಾಶ್ ಬರಬಾರ್ದು, ಅದರ ಅಪೋಸಿಟ್ ಏನು ಎಂಟ್ರಿ ಇರುತ್ತೆ ಅದು ಬರೀಬೇಕು. ಓಕೆ, ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿತ್ತು, ಹಾಗಾಗಿ ಇಲ್ಲಿ ತೊಗೊಂಡಿದ್ದೀನಿ ನಾನು ಟು ಕ್ಯಾಪಿಟಲ್ ಅಂತ ತೊಗೊಂಡಿದ್ದೀನಿ. ಕರೆಕ್ಟಾ? ಸೊ ನಿಮ್ಮ ಕ್ಯಾಶ್ ಬಾಕ್ಸಿಗೆ ಎಷ್ಟು ಅಮೌಂಟ್ ಬಂದಿದೆ? ಅಡಿಷನಲ್ ಕ್ಯಾಪಿಟಲ್ ಆಗಿರ್ತಕ್ಕಂಥ 5 lakhs ನಿಮ್ಮ ಕ್ಯಾಶ್ ಅಕೌಂಟಿಗೆ ಬಂದಿದೆ. ನೆಕ್ಸ್ಟ್ 3rd ಜುಲೈ ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನಾನು ಇಲ್ಲಿ ಬರೀ ಕ್ಯಾಶ್ ಮಾತ್ರ ಫಸ್ಟ್ ಮುಗಿಸ್ಬಿಡ್ತೀನಿ ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ. ಇಲ್ಲೇನಾಗಿದೆ ನೋಡಿ, ಕ್ಯಾಶ್ ಅಕೌಂಟ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಏನಕ್ಕೋಸ್ಕರ ಕ್ರೆಡಿಟ್ ಆಯಿತು? ನಾವು ಪರ್ಚೇಸ್ ಮಾಡಿದ್ರಿಂದ ಕ್ರೆಡಿಟ್ ಆಗಿದೆ. ಸೊ ಕ್ಯಾಶ್ ಅಕೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ ಬೈ ಪರ್ಚೇಸ್, ಯು ಹ್ಯಾವ್ ಪೇಯ್ಡ್ ಮನಿ ಟು ಪರ್ಚೇಸ್ ದ ಗೂಡ್ಸ್. ಎಷ್ಟು ಪೇ ಮಾಡಿದ್ವಿ? 20,000. ಅರ್ಥ ಆಯ್ತಾ? ಸೊ ಪೇಮೆಂಟನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಅಮೌಂಟ್ ಬಂದಿದ್ದಕ್ಕೆ ಟು ಕ್ಯಾಪಿಟಲ್, ಇಲ್ಲಿ ಪೇಮೆಂಟ್ ಮಾಡಿದ್ದಕ್ಕೆ ಕ್ರೆಡಿಟ್ ಸೈಡ್ನಲ್ಲಿ 20,000. ಓಕೆ, ಹಾಗೆಯೇ ನೆಕ್ಸ್ಟ್ ಎಂಟ್ರಿ ಏನಿದೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಎಂಟ್ರೀಸ್
ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಇಲ್ಲಿ ನೋಡಿ ಮತ್ತೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ. ಏನಕ್ಕೆ ಡೆಬಿಟ್ ಆಯಿತು? ನೀವು ಸೇಲ್ಸ್ ಮಾಡಿದ್ರಿಂದ ಗೂಡ್ಸ್ ಹೋಯ್ತು, ಆದರೆ ಕ್ಯಾಶ್ ನಿಮಗೆ ಬಂದಿದೆ. ಹಾಗಾಗಿ ಈಗ ಕ್ಯಾಶ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಟು ಸೇಲ್ಸ್. ರಿಸೀವ್ಡ್ ದ ಕ್ಯಾಶ್ ಬಿಕಾಸ್ ಆಫ್ ಸೇಲ್ಸ್. ಹಾಗಾಗಿ ಏನು ಕ್ಯಾಶ್ ರಿಸೀವ್ ಮಾಡಿದ್ದೀರಿ ಅದನ್ನು ಡೆಬಿಟ್ ಸೈಡ್ನಲ್ಲಿ ಎಂಟ್ರಿ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನೋಡಿ, ಪರ್ಚೇಸ್ಡ್ ಕಂಪ್ಯೂಟರ್ಸ್ ಅಂತ ಇತ್ತಲ್ವಾ. ಸೊ ಪರ್ಚೇಸ್ ಕಂಪ್ಯೂಟರ್ಸ್ ಅಂದಾಗ ನೀವೇನು ಮಾಡಿದ್ರಿ, ಕಂಪ್ಯೂಟರ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಅಲ್ಲಿ ಕ್ಯಾಶ್ ಏನಾಗಿದೆ, ಕ್ರೆಡಿಟ್ ಆಗಿದೆ. ಸೊ ಏನಕ್ಕೋಸ್ಕರ ಕ್ಯಾಶನ್ನ ಪೇ ಮಾಡಿದ್ರಿ, ಕಂಪ್ಯೂಟರ್ಸನ್ನ ಪರ್ಚೇಸ್ ಮಾಡಲಿಕ್ಕೆ ಪೇ ಮಾಡಿದ್ದೀರಾ. ಸೊ ಬೈ ಕಂಪ್ಯೂಟರ್ಸ್ ಅಕೌಂಟ್. ಸೊ ನೆಕ್ಸ್ಟು ಪೇ ಟು ರವಿ. ರವಿಗೆ ಪೇ ಮಾಡಿದ್ದೀವಿ, ಕ್ಯಾಶ್ ಹೋಗ್ತಾ ಇದೆ. ಕ್ರೆಡಿಟ್ ಸೈಡ್ನಲ್ಲಿ ರವಿ ಅಕೌಂಟ್ ಬರೆದಿದ್ದೀವಿ. ಬೈ ರವೀಸ್ ಅಕೌಂಟ್, ಕ್ಯಾಶ್ ಪೇ ಟು ರವಿ. ಹಾಗೆ ನೆಕ್ಸ್ಟು ರೆಂಟ್ ಪೇ ಮಾಡಿದ್ದೀರಾ, ಸ್ಯಾಲರಿ ಪೇ ಮಾಡಿದ್ದೀರಾ. ಸೊ ಪೇಮೆಂಟ್ಸ್ ಎಲ್ಲವೂ ಕೂಡ ಇಲ್ಲಿ ಬರ್ತಾ ಇದೆ, ಕ್ರೆಡಿಟ್ ಸೈಡ್ನಲ್ಲಿ ಬರ್ತಾ ಇದೆ. ಓಕೆ, ಸ್ಯಾಲರಿ ಮತ್ತು ರೆಂಟ್. ಸೊ ಈಗ ಎಷ್ಟು ಡೆಬಿಟ್ ಸೈಡ್ನಲ್ಲಿ ಏನೇನು ಎಂಟ್ರಿ ಇದೆ, ಕ್ಯಾಪಿಟಲ್ ಮತ್ತು ಸೇಲ್ಸ್. ಸೊ ಕ್ಯಾಪಿಟಲ್ ಮತ್ತು ಸೇಲ್ಸ್ 5,25,000 ಅದನ್ನು ಟೋಟಲ್ ಮಾಡಿಕೊಂಡ್ರೆ ಡೆಬಿಟ್ ಸೈಡ್ನಲ್ಲಿ ಎಷ್ಟು ಬಂತು, 5,25,000. ಹಾಗೆ ಕ್ರೆಡಿಟ್ ಸೈಡ್ ನೀವು ಟೋಟಲ್ ಮಾಡಿದಾಗ ಟೋಟಲ್ ಎಷ್ಟು ಬರ್ತಾ ಇದೆ, 2,05,000. ಈ ಅಮೌಂಟ್ ಇಲ್ಲಿಂದ ಇಲ್ಲಿವರೆಗೂ ನೀವು ಟೋಟಲ್ ಮಾಡ್ಕೊಳ್ಳಿ, ಆವಾಗ ನಿಮಗೆ 2,05,000 ಬರುತ್ತೆ. ಸೊ 5,25,000 ಮೈನಸ್ 2,05,000 ಮಾಡಿಕೊಂಡ್ರೆ 3,20,000. ಆ 3,20,000 ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿತೀವಿ. ಓಕೆನಾ. ಸೊ ಅದೇ ಬ್ಯಾಲೆನ್ಸ್ ಅಂದರೆ ಜುಲೈ ಮಂತಲ್ಲಿ ಇನ್ನು ಎಷ್ಟು ಕ್ಯಾಶ್ ಕೊನೆಯಲ್ಲಿ ನಮ್ಮ ಹತ್ರ ಉಳಿದಿತ್ತು ಅಂದರೆ 3,20,000 ನಮ್ಮ ಹತ್ರ ಉಳ್ಕೊಂಡಿದೆ ನಮ್ಮ ಕ್ಯಾಶ್ ಅಕೌಂಟಲ್ಲಿ. ಅದನ್ನು ನಾವೇನು ಮಾಡ್ತೀವಿ, ನೆಕ್ಸ್ಟ್ ಮಂತ್ ಏನಾದ್ರು ಬಿಸ್ನೆಸ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಕೋಬೋದು, ಪೇಮೆಂಟ್ ಅಥವಾ ಇನ್ನೇನು ಪರ್ಚೇಸ್ ಅಥವಾ ನಿಮಗೆ ಅಕೌಂಟಿಗೂ ಬರ್ಬೋದು. ಹಾಗಾಗಿ ವಿಲ್ ಸ್ಟಾರ್ಟ್ ವಿತ್ ದಟ್ ಓಪನಿಂಗ್ ಬ್ಯಾಲೆನ್ಸ್. ಎಷ್ಟಿತ್ತು, 3,20,000 ಏನಿದೆ ಅದನ್ನು ನಾವು ಫಸ್ಟ್ ಆಗಸ್ಟಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಇಲ್ಲಿ ಬ್ರಾಟ್ ಡೌನ್ ಮಾಡ್ಕೊಳ್ತೀವಿ. ಸೊ ವಿಲ್ ಸ್ಟಾರ್ಟ್ ದ ಆಗಸ್ಟ್ ಮಂತ್ ಟ್ರಾನ್ಸಾಕ್ಷನ್ ವಿತ್ ದಿಸ್ ಬ್ಯಾಲೆನ್ಸ್ ಆಫ್ ಅಮೌಂಟ್. ಓಕೆ, ದಟ್ ಇಸ್ 3,20,000. ಗೊತ್ತಾಯ್ತಾ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ದು ಏನು ಟ್ರಾನ್ಸಾಕ್ಷನ್ಸ್ ಇದೆ ಅದನ್ನು ಮಾತ್ರ ಪಿಕ್ ಮಾಡಿ, ಕ್ಯಾಶ್ ಅಕೌಂಟು ಡೆಬಿಟ್ ಇರೋದನ್ನು ಡೆಬಿಟಿಗೆ, ಕ್ಯಾಶ್ ಅಕೌಂಟ್ದು ಕ್ರೆಡಿಟ್ ಇರೋದನ್ನು ಕ್ರೆಡಿಟಿಗೆ ಎಂಟ್ರಿ ಮಾಡಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡಿ ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಅಕೌಂಟು ಕ್ಲೋಸ್ ಆಗುತ್ತೆ. ಸೊ ಈಗ ಕ್ಯಾಪಿಟಲ್ ಅಕೌಂಟಿಗೆ ಬರೋಣ. ಕ್ಯಾಪಿಟಲ್ ಅಕೌಂಟ್ ಏನು ಎಂಟ್ರಿ ಇದೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟು. ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ ಅಲ್ವಾ. ಸೊ ಕ್ರೆಡಿಟ್ ಸೈಡ್ನಲ್ಲಿ ಬೈ ಕ್ಯಾಶ್, ಅದರ ಆಪೋಸಿಟ್ ಅಕೌಂಟ್ ಯಾವುದು, ಕ್ಯಾಶ್ ಅಕೌಂಟು. ಬೈ ಕ್ಯಾಶ್ ಅಕೌಂಟ್ 5 lakhs. ಸೊ ಕ್ಯಾಪಿಟಲ್ ಅಕೌಂಟ್ ಪರ್ಸನಲ್ ಅಕೌಂಟು ಅವ್ನು ಪೇ ಮಾಡಿದ್ದಾನೆ, ಅವನ ಅಕೌಂಟಿಂದ ಅಷ್ಟು ಹೋಗಿದೆ. ಹಾಗಾಗಿ ನಾವು ಅವನ ಅಕೌಂಟಲ್ಲಿ ಈ 5 lakhsನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾಯಿದ್ದೀವಿ. ಇಲ್ಲಿ ಬೇರೆ ಏನು ಟ್ರಾನ್ಸಾಕ್ಷನ್ ಇಲ್ಲದೆ ಇರೋದ್ರಿಂದ ಈ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ನೋಡಿ, ಈಗ ಕ್ರೆಡಿಟ್ ಸೈಡ್ನಲ್ಲಿ ಅಮೌಂಟ್ ಇದೆ ಅಲ್ವಾ, ಫಸ್ಟ್ ಅದನ್ನು ಇಲ್ಲಿ ಬರ್ಕೊಂಡ್ವಿ 5 lakhs ಅಂತ. ಸೊ ನಂತರದಲ್ಲಿ ಅದೇ ಅಮೌಂಟನ್ನು ಇಲ್ಲೂ ಬರ್ಕೊಳ್ಳಿ, ಟೋಟಲ್ಗೆ 2 ಕಡೆ ಬರ್ಕೊಳ್ಳಿ. ಆ ಡಿಫ್ರೆನ್ಸನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ, ದಿಸ್ ಈಸ್ ಡಿಫ್ರೆನ್ಸ್. ಸೊ ಡಿಫ್ರೆನ್ಸನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ. ಸೊ ಅದೇ ಕ್ಯಾಪಿಟಲ್ ನೆಕ್ಸ್ಟ್ ಇಯರ್ಗೆ, ನೆಕ್ಸ್ಟ್ ಮಂತಿಗೆ ಬ್ರಾಟ್ ಆನ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಆನ್ 5 lakhs. ಓಕೆ, ಸೊ ಹೀಗೆ ಒಂದು ಕಡೆ ಬ್ಯಾಲೆನ್ಸನ್ನ ಟೋಟಲ್ ಮಾಡಿ ಇನ್ನೊಂದು ಕಡೆ ಬ್ಯಾಲೆನ್ಸ್ಗೆ ಟೋಟಲ್ ಮಾಡಿ ಆ ಡಿಫ್ರೆನ್ಸನ್ನ ತೊಗೋಬೇಕು. ಇಲ್ಲಿ ಒಂದೇ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಸೇಮ್ ಅಮೌಂಟನ್ನ ಈ ಕಡೆ ತೊಗೊಂಡು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟು ಪರ್ಚೇಸ್ ಅಕೌಂಟನ್ನ ತೊಗೊಳ್ಳೋಣ. ಇಲ್ಲಿ ಏನಿದೆ ಪರ್ಚೇಸ್ ಅಕೌಂಟ್ದು ಜರ್ನಲ್ ಎಂಟ್ರಿ ನೋಡೋಣ. ಇಲ್ಲಿ ಬನ್ನಿ, ಪರ್ಚೇಸ್ ಅಕೌಂಟ್ ಎಂಟ್ರಿ ಏನಿದೆ 3rd July. ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಪರ್ಚೇಸು ಡೆಬಿಟ್ ಆಗಿದೆ, ಕ್ಯಾಶು ಕ್ರೆಡಿಟ್ ಆಗಿದೆ. ನಾವಿಲ್ಲಿ ಕ್ಯಾಶ್ದಾಗಲೇ ಬರೆದ್ಬಿಟ್ಟಿದ್ದೀವಿ ಅಲ್ವಾ, ನೋಡಿ ಇಲ್ಲಿ ಬರೆದಿದ್ದೀವಿ ಕ್ಯಾಶ್, ಇಲ್ಲಿ ಬರೆದ್ಬಿಟ್ಟಿದ್ದೀವಿ. ಈಗ ನಾವು ಪರ್ಚೇಸ್ ಅಕೌಂಟ್ ಮಾಡಬೇಕು. ಪರ್ಚೇಸ್ ಅಕೌಂಟನ್ನ ಓಪನ್ ಮಾಡಿದ್ವಿ. ನೋಡಿ, ಇದು ಟಿ ಶೇಪಲ್ಲಿ ಅಗೇನ್ ಪರ್ಚೇಸ್ ಅಕೌಂಟನ್ನ ಓಪನ್ ಮಾಡಿದ್ವಿ. ಡೆಬಿಟ್ ಟು ಕ್ರೆಡಿಟ್ ಅಂತ ಈ ಥರ ಕಾಲಮ್ಸನ್ನು ಹಾಕೋಬೇಕು. 2 ಕಡೆ ಡೇಟ್ ಕಾಲಮ್ ಇದೆ, 2 ಕಡೆ ಅಮೌಂಟ್ ಕಾಲಮ್ ಇದೆ. ಸೊ ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್, ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್. ಓಕೆ, ಸೊ ಡೆಬಿಟ್ ಸೈಡ್ ಎಂಟ್ರಿ 20,000. ಇದು ಈ ತಿಂಗಳಲ್ಲಿ ಒಂದೇ ಟ್ರಾನ್ಸಾಕ್ಷನ್ನು. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಇತ್ತು ಅಂದ್ಕೊಳ್ಳಿ, ಇಲ್ಲೆಲ್ಲೋ ಒಂದು ಇತ್ತು ಅಂದ್ಕೊಳ್ಳಿ, ಮತ್ತೆ ಟು ಕ್ಯಾಶ್ 2 ಎಂಟ್ರಿ ಬರುತ್ತೆ.
ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಕ್ರೆಡಿಟ್ ಪರ್ಚೇಸ್ ಮಾಡಿದ್ರಿ ಅಂದರೆ ಪರ್ಚೇಸ್ ಅಕೌಂಟ್ ಡೇಟಾ ಟು ರವಿ ಅಂತಿದ್ರೆ ಟು ರವಿ ಅಕೌಂಟ್ ಇಲ್ಲಿ ಬರೀಬೇಕು. ಟು ರವಿ ಅಕೌಂಟ್ ಯಾರು ತೊಗೊಂಡಿರ್ತೀರೋ ಅವ್ರ ಹೆಸರನ್ನ ಹಾಕಿ ಬರೀಬೇಕು. ಇಲ್ಲಿ ಒಂದೇ ಇರೋದ್ರಿಂದ ಇದು ಒಂದೇ ಇದೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಈಗ ಡೆಬಿಟ್ ಸೈಡ್ನಲ್ಲಿ 1 ಇದೆ ಅಥವಾ 2, 3 ಇತ್ತು ಅಂದ್ಕೊಳ್ಳಿ. ಇದನ್ನು ನಾವು ಟೋಟಲ್ ಮಾಡ್ತೀವಿ. ಇಲ್ಲಿ 20,000 ಟೋಟಲ್. ಅದೇ 20,000 ಈ ಕಡೆ ಏನೂ ಇಲ್ಲದೆ ಇರೋದರಿಂದ, ಕ್ರೆಡಿಟ್ ಸೈಡ್ನಲ್ಲಿ ಏನು ಇಲ್ಲದೆ ಇರೋದರಿಂದ ನಾವೇನು ಮಾಡ್ತೀವಿ, ಸೇಮ್ 20,000 ಈ ಕಡೆ ಹಾಕ್ಕೊಂಡು ನಂತರದಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್. ದಿಸ್ ಇಸ್ ಡಿಫ್ರೆನ್ಸ್. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರ್ಕೊಳ್ತೀವಿ. ಸೊ ಪರ್ಚೇಸ್ ಅಕೌಂಟ್ನ ಬ್ಯಾಲೆನ್ಸು, ಪರ್ಚೇಸ್ ಅಕೌಂಟ್ದು ಡೆಬಿಟ್ ಬ್ಯಾಲೆನ್ಸು, ಅದನ್ನು ನಾವು ನೆಕ್ಸ್ಟ್ ಮಂತಿಗೆ ಡೆಬಿಟ್ ಸೈಡ್ನಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ತೋರಿಸ್ತೀವಿ. 20,000 ಆಯಿತಾ. ಸೊ ಇದನ್ನ ನೀವು ನಿಮ್ಮ ಸಾಫ್ಟ್ವೇರಲ್ಲಿ ಬೇರೆ ಥರ ಎಲ್ಲ ಮಾಡ್ಬೋದು. ಆದರೆ ಟ್ರೆಡಿಷ್ನಲ್ಲಾಗಿ ಒಂದು ಟಿ ಫಾರ್ಮ್ಯಾಟ್ ಅಂತೇಳಿ ಇರೋದರಿಂದ ಆ ಟಿ ಫಾರ್ಮ್ಯಾಟಲ್ಲಿ ಅದನ್ನು ಅಪ್ಲಿಕೇಶನ್ ಮಾಡ್ತಾಯಿದ್ವಿ. ಸೊ ನೀವು ಮೈಂಡ್ ಕ್ಯಾಲ್ಕುಲೇಷನನ್ನು ನೀವು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಹೀಗೆ ಲಾಜಿಕ್ಕನ್ನು ಉಪಯೋಗಿಸ್ಕೊಂಡು ನೀವು ಅಕೌಂಟನ್ನು ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಅಕೌಂಟೆನ್ಸಿ ಪ್ರಿನ್ಸಿಪಲ್ಲು ಇದೆ, ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಬಿಸ್ನೆಸ್ ಮಾಡಬೇಕಾದ್ರೆ ಯಾವ ಥರದಲ್ಲಿ ನಮಗೆ ಬೆನಿಫಿಟ್ ಆಗ್ತಾಯಿದೆ, ಯಾವ ಥರದಲ್ಲಿ ಪೇಮೆಂಟ್ಸ್ ಆಗ್ತಾಯಿದೆ, ಇದನ್ನು ನೀವು ನಿಮ್ಮದೇ ಆದ ಒಂದು ದೃಷ್ಟಿಕೋನದಲ್ಲಿ ಅದನ್ನು ಯೋಚನೆ ಮಾಡಿಕೊಂಡು ಕೂಡ ನೀವು ಅನಾಲಿಸಿಸ್ ಮಾಡ್ಕೋಬೋದು. ಯಾವ ಥರ ಮಾಡಿದ್ರೂ ಕೂಡ ಅಲ್ಲಿ ಅಕೌಂಟೆನ್ಸಿ ಪ್ರಿನ್ಸಿಪಲ್ ಕರೆಕ್ಟಾಗಿ ಅಪ್ಲೈ ಆಗಿರಬೇಕು. ಓಕೆನಾ. ಸೊ ನನಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಯಾವುದು ಅಕೌಂಟ್ ಇದೆ, ಸ್ಯಾಲರಿ ಅಕೌಂಟ್ ಇದೆ ಮತ್ತು ರೆಂಟ್ ಅಕೌಂಟ್ ಇದೆ. ಎರಡೂ ಕೂಡ ಎಕ್ಸ್ಪೆಂಡಿಚರು ಇದೇ ಥರ ಬರುತ್ತೆ. ನೀವಿಲ್ಲೇನು ಪರ್ಚೇಸ್ ಅಕೌಂಟ್ ಮಾಡಿದ್ದೀರಾ ಅದೇ ಥರ ಇಲ್ಲಿ ಮೇಲ್ಗಡೆ ರೆಂಟ್ ಅಕೌಂಟ್ ಅಂತ ಹಾಕ್ಕೊಳ್ತೀರಾ. ಸೊ ರೆಂಟ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಂತ ಬರುತ್ತೆ, ಬೈ ಬ್ಯಾಲೆನ್ಸಿಗೆ ಬರುತ್ತೆ. ಹಾಗೆ ಸ್ಯಾಲ್ರಿ ಅಕೌಂಟು ಕೂಡ ಡೆಬಿಟೇ ಆಗಿರೋದ್ರಿಂದ ಇದೇ ಫಾರ್ಮ್ಯಾಟಲ್ಲಿ ಬರುತ್ತೆ. ಓಕೆ. ಸೊ ನೀವು ಒಂದ್ಸಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಮುಂದಿನ ತರಗತಿನಲ್ಲಿ ಇನ್ನೊಂದೆರಡು ಇದಕ್ಕೆ ಸಂಬಂಧಪಟ್ಟ ಡಿಫಿಕಲ್ಟ್ ಎಂಟ್ರೀಸನ್ನ ನಾವು ತೊಗೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಓಕೆ.